ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಬಾರ್ಡರ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೀರೆಗೆ ಕುಚ್ಚು ಬೇಡ, ನಮಗೆ ಅದು ಹಾಳಾಗಿಬಿಡುತ್ತೆ, ಬರೀ ಬಾರ್ಡರ್ ಡಿಸೈನ್ ಥರ ಏನಾದರೂ ಮಾಡಿಕೊಡಿ ಅಂತ ಹೇಳ್ತಾರೆ, ಅಥವಾ ದುಪ್ಪಟ್ಟಗಳಿಗೆ ಕೂಡ ನೀವು ಮಾಡ್ಬೋದು. ಆ ರೀತಿಯಾದಂಥ ಒಂದು ಬಾರ್ಡರ್ ಡಿಸೈನ್ನ ನಾನಿವತ್ತು ಮಾಡ್ತಾ ಇದ್ದೀನಿ. ಬೀಡ್ಸ್ಗಳನ್ನ ಬಳಸ್ಕೊಂಡು ಇದಕ್ಕೆ ನೀವು 450ಇಂದ 500ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೀವು ನೋಡಿ ಮಾಡ್ಕೋಬೋದು. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸು ತುಂಬ ಸಿಂಪಲ್ಲಾಗಿ ನಾನಿಲ್ಲಿ ನೀಡಲ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ಹಾಗೆಯೇ 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಇದಿಷ್ಟೇ ಬೇಕಾಗಿರುವಂಥ ಮೆಟೀರಿಯಲ್ಸು. ನಮಗೇನು ಇಲ್ಲಿ ಕುಚ್ಚು ಕಟ್ಕೊಳ್ಳೋದು, ಕತ್ರಿ ಏನೂ ಇಲ್ಲ ಅಲ್ಲ, ಸೊ ಅವಶ್ಯಕತೆ ಇಲ್ಲ. ನೋಡಿ, ಇದು ಸ್ಯಾರಿ ಸೆರಗು ಬಂದು ಬ್ರಿಂಜಲ್ ಕಲರಲ್ಲಿದೆ. ಹಾಗೆಯೇ ಸ್ಯಾರಿ ಕಲರ್ ಬಂದು ಆನಿಯನ್ ಕಲರ್ ಇದೆ. ಆನಿಯನ್ ಈರುಳ್ಳಿ ಸಿಪ್ಪೆ ಕಲರ್ ಬರುತ್ತಲ್ಲ, ಆ ಟೈಪಲ್ಲಿದೆ. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕಂದ್ರೆ ಸ್ಯಾರಿ ಕಲರ್ ಏನಿದೆ ಅದರಿಂದ ಮಾಡಬೇಕು. ಬಾರ್ಡರ್ ಡಿಸೈನು ಜಸ್ಟ್ ನಾವು ಎಣಿಯೋದಷ್ಟೇ, ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಬರೀ ಸ್ಯಾರಿ ಕಲರ್ನ ಮಾತ್ರ ತಗೊಳ್ಬೇಕಾಗುತ್ತೆ. ಸೊ ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೀರೆ ಮೇಲ್ಭಾಗದ ರೈಟ್ ಸೈಡು. ಹಾಗೇನೆ ನೋಡಿ, ನಾನಿಲ್ಲಿ ದಾರಾನ ಏನು ನಾವು ಇಲ್ಲಿ ಗಂಟು ಹಾಕ್ಕೊಂಡು ಕುಚ್ಚೊಳಗೆ ಸೇರಿಸ್ಕೊಳ್ಳೋದು ಆ ರೀತಿ ಏನಿಲ್ಲ. ಆದರೂ ಕೂಡ ಮೊದಲಿಗೆ ಗಂಟು ಹಾಕ್ಕೊಳ್ಳಿ, ಆಮೇಲೆ ಅದನ್ನು ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. ಯಾಕೆಂದರೆ ಅಕಸ್ಮಾತ್ ಗ್ಲೂ ಬಿಚ್ಚೋದ್ರೂ ನಾವು ಹಾಕಿರುವಂಥ ಗಂಟು ನಿಂತಿರುತ್ತೆ, ನಾವು ಕೊನೆಗೆ ಮತ್ತೆ ಗ್ಲೂ ಹಾಕಿ ಅಂಟಿಸ್ಕೋಬಹುದಲ್ವಾ. ಹಾಗಾಗಿ ನಾನಿಲ್ಲಿ ದಾರದ ತುದಿ ಗಂಟು ಹಾಕ್ಕೊಳ್ದಿರ ಡೈರೆಕ್ಟಾಗಿ ಸೀರೆಗೇನೆ ಒಂದು 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಇದನ್ನು ನೀವು ಗ್ಲೂ ಹಾಕಿನೇ ಅಂಟಿಸ್ಕೋಬೇಕು, ಏಕೆಂದರೆ ಇಲ್ಲಿ ಕುಚ್ಚು ಬರೋದಿಲ್ಲ ನಮಗೆ ಬಾರ್ಡರ್ ಡಿಸೈನ್ ಆಗಿರೋದ್ರಿಂದ. ಸೊ ಗಂಟು ಹಾಕಿದ್ಮೇಲೆ ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಥ್ರೆಡ್ನ ಸ್ವಲ್ಪ ಮೇಲಕ್ಕೆ ಎತ್ಕೊಳ್ಳಿ. ನೀಡಲ್ಗೆ ನಾವು ತಗೊಂಡಿರುವಂಥ ಬೀಡನ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಈ ಡಿಸೈನ್ಗೆ ನನಗೆ ಅನ್ನಿಸ್ತು ಪ್ಲೇನ್ ಬೀಡೇ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಪ್ಲೇನ್ ಬೀಡೇ ರೆಫರ್ ಮಾಡ್ತೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಆನಂತರ ನೋಡಿ, ಟ್ರಿಪಲ್ ಕ್ರೋಶೆಟ್ ಒಂದು ಕಂಬನ ಮಾಡಬೇಕಾಗುತ್ತೆ. ವಿ ಶೇಪಲ್ಲಿ ಬರಬೇಕು ನಮಗೆ. ಕಂಬ ಮತ್ತು ಬೀಡು ಎರಡೂ ನಮಗೆ ವಿ ಶೇಪಲ್ಲಿ ಕಾಣಿಸೋ ಥರ ನೀವು ಒಂದು ಕಂಬನ ಮಾಡ್ಕೋಬೇಕು. ನೋಡಿ, ಇವಾಗ ಕಾಣಿಸುತ್ತೆ ವಿ ಶೇಪಲ್ಲಿ. ಈ ರೀತಿ ನಮಗೆ ಬರಬೇಕು. ಇವಾಗ ನೋಡಿ, 2 ಚೈನ್ಗಳನ್ನ ಹಾಕ್ಕೋಬೇಕು. ಈ ರೀತಿ ವಿ ಶೇಪಲ್ಲಿ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ಗಳನ್ನ ಹಾಕ್ಕೊಳ್ಳಿ. 2 ಚೈನ್ ಹಾಕಿದ್ಮೇಲೆ ನಾವೀಗ ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡ್ವಿ ಅಲ್ಲ, ಆ ಕಂಬದೊಳಗಡೆಗೆ ನಾವಿವಾಗ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡಬೇಕು. ಟ್ರಿಪಲ್ ಕ್ರೋಶೆಟ್ ಕಂಬ ಬೇಸ್ ಲೈನಿಂಗ್ ಮಾಡಿದ್ದು ವಿ ಶೇಪಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬ. ಆಮೇಲೆ ಮಾಡ್ತಾ ಇದ್ದೀನಲ್ಲ ನಾನು ಇವಾಗ ಆರ್ಚ್ ಮಾಡೋದಕ್ಕೆ, ಅದು ಡಬಲ್ ಕ್ರೋಶೆಟ್ ಮಾಡ್ತಾ ಇರೋದು. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಆ ಟ್ರಿಪಲ್ ಕ್ರೋಶೆಟ್ ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ತಾ ಇದ್ದೀನಿ. ಆನಂತರ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ, 2 1 2 1 ಈ ರೀತಿ ಮಾಡ್ಕೊತಾ ಬರಬೇಕು. ಹಾಗೆಯೇ ನಿಮಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಅಂತ ಹೇಳಿಬಿಟ್ಟು ತುಂಬೋ ಆಗಿಲ್ಲ. ಜಸ್ಟ್ ಆ ಟ್ರಿಪಲ್ ಕ್ರೋಶೆಟ್ ಕಂಬದೊಳಗಡೆಗೆ 8 ಕಂಬಗಳನ್ನ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಮಾಡ್ಕೋಬೇಡಿ. ನಿಮಗೆ 10 12 ಹಿಡಿಸುತ್ತೆ ಅದರೊಳಗಡೆಗೆ, ಆದರೆ ಬೇಡ. ಏಕೆಂದರೆ ನಮಗದು ಜಸ್ಟ್ ಸಿಂಪಲ್ಲಾಗಿ ಈಗ ಆರ್ಚ್ ಥರ ನಿಂತ್ಕೋಬೇಕಷ್ಟೇ. ನೀವು ಎಕ್ಸ್ಟ್ರಾ ಜಾಸ್ತಿ ಕಂಬಗಳನ್ನ ಹಾಕಿದ್ರೆ ಅದು ಒಂಥರ ಬೇರೆ ಶೇಪಲ್ಲಿ ಬರುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಅದಾದಮೇಲೆ ನೋಡಿ, 8 ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಸೀರೆಗೆ ಲಾಕ್ ಮಾಡಿದೆ. ಲಾಕ್ ಮಾಡಿದ್ಮೇಲೆ ಸೇಮ್ ಅದೇ ಥರ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ, ಬೀಡನ್ನ ಲಾಕ್ ಮಾಡಿ. ಆನಂತರ ವಿ ಶೇಪಲ್ಲಿ ಕೂತ್ಕೊಳ್ಳೋ ಥರ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ. ಟ್ರಿಪಲ್ ಕ್ರೋಶೆಟ್ ಅಂದರೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಮಾಡ್ಕೋಬೇಕಾಗುತ್ತೆ. ಡಬಲ್ ಕ್ರೋಶೆಟ್ ಅಂದರೆ ನೀಡಲ್ ಮೇಲೆ ಒಮ್ಮೆ 1 ಬಾರಿ ದಾರ ಸುತ್ತಕೊಂಡು ಮಾಡ್ಕೋಬೇಕು. ಕಂಬ ಮಾಡಿದ್ಮೇಲೆ ಮರಿಲೇಬಾರ್ದು, 2 ಚೈನ್ ಹಾಕಬೇಕು. ನೀವು ಬೇಕಾದರೆ 2 ಚೈನ್ ಹಾಕ್ಕೊಳ್ತೀರಾ, ಅಲ್ಲಿಗೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಆಮೇಲೆ ಕೂಡ ಕಂಬಗಳನ್ನ ಕಂಟಿನ್ಯೂ ಮಾಡ್ಬೋದು. ಆವಾಗ ಹೆಡ್ಜಲ್ಲಿ ಒಂದೊಂದು ಚಿಕ್ಕ ಬೀಡ್ ಥರ ಕೂಡ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ರೀತಿ ಬೇಕಾದರೆ ನೀವು ಟ್ರೈ ಮಾಡಿ. ನಾನು ಬೇಡ, ಒಂದೇ ಬೀಡ್ ಸಾಕು ಅಂತ ಹೇಳಿ ನಾನು ಈ ರೀತಿ ಒಂದೇ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಾದರೆ ಅದು ಆಪ್ಷನಲ್ಲು ನೀವು ಯೂಸ್ ಮಾಡ್ಬೋದು. ಮತ್ತು ನೀವಿಲ್ಲಿ 8 ಕಂಬಗಳನ್ನ ಮಿಸ್ ಮಾಡ್ದಿರ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಹೋಗಿ.
ಇಲ್ಲ ಅಂದರೆ ಒಂದು ಹರ್ಚು ದೊಡ್ಡದು ಒಂದು ಹರ್ಚು ಚಿಕ್ಕದು ಉದ್ದ ಗುಡ್ಡ ಆಗಿಬಿಡುತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇವಾಗ ಅದು ನಮ್ಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಹಂಗಂತ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಂತ ಎಲ್ಲಿಗೆ ಬೇಕು ಅಲ್ಲಿಗೆ ಹಂಗೆಲ್ಲ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಒಂದು ಅಂದಾಜಲ್ಲಿ ಈಗ ಫಸ್ಟ್ನೇ ಹರ್ಚು ಯಾವ ರೀತಿ ಕೂತ್ಕೊಂಡಿದೆ ಅದೇ ರೀತಿ ಅದೇ ಅಂದಾಜಲ್ಲಿ ನೀವು ಮಾಡ್ಕೊತಾ ಹೋಗಬೇಕು. ಅದೇ ರೀತಿನಲ್ಲಿ ಮಾಡಬೇಕು. ಆವಾಗಲೇ ನಿಮಗೆ ಪ್ರತಿಯೊಂದು ಹರ್ಚು ಒಂದೇ ಸಮ ಬರುತ್ತೆ. ನೋಡಿ ಇವಾಗ ಸ್ಪೇಸ್ ನನಗೆ 2 ಹರ್ಚು ಒಂದೇ ಸಮ ಇದೆ. ನಾವೇನು ವಿ ಶೇಪಲ್ಲಿ ಲಾಕ್ ಮಾಡ್ತೀವಲ್ಲ ಅದು ಕೂಡ ಅಷ್ಟೇ ಸ್ಪೇಸು. ನೀವು ಮೊದಲನೇ ಹರ್ಚು 2ನೇ ಹರ್ಚು ಯಾವ ಸ್ಪೇಸ್ ತಗೋತೀರಾ ಅಷ್ಟೇ ಸ್ಪೇಸಲ್ಲಿ ಹಾಕ್ಕೋಬೇಕು. ಆಮೇಲೆ ಕಂಬಗಳೆಲ್ಲ ಆದಮೇಲೆ ಸೀರೆಗೆ ಮತ್ತೆ ಲಾಕ್ ಮಾಡ್ತೀವಲ್ಲ ನಾವು, ಅದು ಕೂಡ ಅಷ್ಟೇ. ನೀವೀಗ ಬೇಕಾದರೆ ಒಂದು 3 ಚೈನ್ ಗ್ಯಾಪ್ ತಗೊಳ್ಳಿ. ಫಸ್ಟಿಗೆ ನೀವೇನು ಕಂಬ ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ತಿರಲ್ಲ ಅದನ್ನು, ಆಮೇಲೆ ಕಂಬಗಳೆಲ್ಲ ಮುಗಿದ್ಮೇಲೆ ಮತ್ತೆ ಸೀರೆಗೆ ಲಾಕ್ ಮಾಡಿದಾಗ 2 ಚೈನ್ ಗ್ಯಾಪ್ ಅಷ್ಟು ಸ್ಪೇಸ್ನ ತಗೊಳ್ಳಿ. ಆ ಒಂದು ಅಂದಾಜನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಮಾಡಿದ್ರಿ ಅಂದರೆ ಆವಾಗ ಆರ್ಚ್ಗಳು ಒಂದೇ ಸಮ ಕಾಣಿಸುತ್ತೆ. ಮತ್ತು ಕಂಬಗಳು ಅಷ್ಟೇ ಮಿಸ್ ಮಾಡ್ದಿರ 8 ಕಂಬಗಳನ್ನ ಹಾಕ್ಕೊಳ್ಳಿ. ಆವಾಗ ಕೂಡ ನಮಗೆ ಒಂದೇ ಸಮ ಕಾಣುತ್ತೆ. ನೀವು 9, 10 ಆ್ಯಡ್ ಮಾಡಿದ್ರೆ ಆರ್ಚು ದೊಡ್ಡದಾಗಿ ಬರುತ್ತೆ. ಸೊ ಇಲ್ಲ ನೀವು ಕಡಿಮೆ ಮಾಡಿದ್ರೆ ಚಿಕ್ಕದಾಗಿ ಬಂದುಬಿಡುತ್ತೆ. ಅದು ಕೂಡ ನೀವು ಕೌಂಟಿಂಗ್ ಮಿಸ್ ಮಾಡಬಾರ್ದು. ನೀವು ತೋರಿಸ್ತೀನಿ ನೋಡಿ ನಾನು ನಿಮಗೆ ಮಾಡಿರೋ ಅಂಥದ್ದು ಆರ್ಚ್ಗಳು. ನಮಗೆ ಆ ಲೆಂತ್ ಏನು ಆರ್ಚ್ ಬರುತ್ತಲ್ಲ ಅದು ಒಂದೇ ಸಮ, ಹೆಡ್ಜು ಒಂದೇ ಸಮ ಬರಬೇಕು. ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಮಾಡಿರೋ ಅಂಥದ್ದು. ಒಂದಷ್ಟು ಆರ್ಚ್ಗಳನ್ನ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಒಂದೇ ಸಮ ಕಾಣಿಸ್ತಾ ಇದೆ ನಿಮ್ಗೆ. ಅಂದರೆ ನಾನು ಕರೆಕ್ಟು ಪರ್ಫೆಕ್ಟ್ ಅಂತ ಹೇಳ್ತಿಲ್ಲ, ಬಟ್ ಒಂದೇ ಸಮ ಇರುತ್ತೆ ಅಲ್ಲ, ಒಂದೇ ಸಮವಾಗಿ ಬಂದಿದೆ ನೋಡಿ. ಹೈಟ್ ಇರ್ಬೋದು, ಕೆಳಗಡೆ ನಾವು ಲಾಕ್ ಮಾಡಿರೋ ಅಂಥದ್ದು ಇರ್ಬೋದು, ಸೊ ಆ ಸ್ಪೇಸ್ಗಳು ಕೊಟ್ಟಿರೋ ಅಂಥದ್ದು ಇರ್ಬೋದು, ಇದೆಲ್ಲ ನೀವು ಕರೆಕ್ಟಾಗಿ ಮಾಡಿದ್ರೇ ಹೈಟು ಕೂಡ ಕರೆಕ್ಟಾಗಿ ಬರೋದು. ಸೊ ಇದೆಲ್ಲನೂ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಇಷ್ಟೇ ಡಿಸೈನು, ಬಾರ್ಡರ್ ಡಿಸೈನು. ಇದಕ್ಕೆ ಬೇಕಾದರೆ ಬೀಡನ್ನ ಆ್ಯಡ್ ಮಾಡ್ಬೋದು, ಸ್ಟೋನ್ ಚೈನ್ನ ಕೂಡ ಸ್ಟಿಕ್ ಮಾಡ್ಬೋದು ಗ್ರ್ಯಾಂಡ್ ಲುಕ್ ಬರಬೇಕು ಅಂತ ಅಂದರೆ. ಸೊ ನಿಮ್ಗೆ ಆಪ್ಷನಲ್ಲಿ ನೀವು ಹೇಗೆ ಬೇಕಾದರೂ ಮಾಡ್ಬೋದು, ಇಲ್ಲ ಇಷ್ಟೇ ಸಾಕು ಅನ್ನೋರಿಗೆ ಇಷ್ಟೇ ಮಾಡ್ಬೋದು. ನೀವು ಇನ್ನೂ ಗ್ರ್ಯಾಂಡ್ ಲುಕ್ ಕೊಟ್ಟರೆ ಇನ್ನೂ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ಬೋದು. ಈಗ ಒಂದು ಸಿಂಗಲ್ ಬೀಡನ್ನ ಆ್ಯಡ್ ಮಾಡಿ ಆ ಹೆಡ್ಜಸ್ಗೆ ಮತ್ತು ಸ್ಟೋನ್ ಚೈನ್ ಸ್ಟಿಕ್ ಮಾಡಿದ್ರೆ ಇನ್ನೂ ಒಂದು 50 ರೂಪೀಸ್ ಎಕ್ಸ್ಟ್ರಾನೇ ಚಾರ್ಜ್ ಮಾಡ್ಬೋದು ಗ್ರ್ಯಾಂಡಾಗಿ ಬೇಕು ಅನ್ನೋರಿಗೆ. ಸೊ ಖಂಡಿತವಾಗ್ಲೂ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಲು ಮರಿಬೇಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.